ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ರೆಸಿಪಿಯಲ್ಲಿ ಗೋರಿಕಾಯಿ ಪಲ್ಯ ಮಾಡ್ತಾ ಇದ್ದೀನಿ. ನಾನು ಗೋರಿಕಾಯಿ 1/4 kg ಗೋರಿಕಾಯಿ ತೊಗೊಂಡಿದ್ದೀನಿ. ಅದು ನೀರಲ್ಲಿ ನೀಟಾಗಿ ವಾಶ್ ಮಾಡಿ ಅದಕ್ಕೆ ಒಂದು ಕಲ್ಲು ಉಪ್ಪು ಹಾಕಿ ನಾನು ನೀರಲ್ಲಿ ತೊಳಿತಾ ಇದ್ದೀನಿ. ಅದು ಯಾಕೆ ಅಂತಂದರೆ ಅದು ಕೆಟ್ಟ ಬ್ಯಾಕ್ಟೀರಿಯಾಗಳು ಹೋಗಬೇಕು ಅಂತ. ಯಾವುದೇ ತರಕಾರಿ ಆಗಲಿ ಈ ಥರ ತೊಳಿಬೇಕು. ಒಂದು ಒಣ ಬಟ್ಟೆಯಲ್ಲಿ ಆ ಗೋರಿಕಾಯಿ ತೊಗೊಂಡು ನೀಟಾಗೆಲ್ಲ ಒರೆಸಿ ನಾನು ಚಿಕ್ಕದಾಗೆಲ್ಲ ಚಾಪ್ ಮಾಡ್ತಾಯಿದ್ದೀನಿ. ಇದು ಡ್ರೈ ರೋಸ್ಟ್ ಮಾಡಬೇಕು. ನಾನು ಗೋರಿಕಾಯಿ ಒಂದು 5 ನಿಮಿಷ ಡ್ರೈ ರೋಸ್ಟ್ ಮಾಡಿ ಅದಕ್ಕೊಂದು ಮುಚ್ಚಳ ಇಟ್ಬಿಟ್ಟು ಮತ್ತು ಗ್ಯಾಸ್ ಆಫ್ ಮಾಡಿ ಸೈಡಲ್ಲಿ ಇಡ್ತಾಯಿದ್ದೀನಿ. ಮತ್ತು ಒಂದು ಬಾಣಲಿ ತಗೊಂಡು ನಾನು ಅದಕ್ಕೆ ಸಾಸಿವೆ, ಜೀರಿಗೆ, ಈರುಳ್ಳಿ, ಕರಿಬೇವಿನ ಸೊಪ್ಪು ಎಲ್ಲ ಹಾಕಿ ರೋಸ್ಟ್ ಮಾಡ್ತಾಯಿದ್ದೀನಿ. ರೋಸ್ಟ್ ಆಗ್ತಾಯಿದೆ. ಇದಕ್ಕೊಂದು ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ. ನಾನು ಕಲರ್ ಚೇಂಜ್ ಆಗಬೇಕು, ಈರುಳ್ಳಿ ಕಲರು. ಈಗ 2 ಟೊಮೊಟೊ ಹಾಕ್ತಾಯಿದ್ದೀನಿ. ಟೊಮೊಟೊ ಚೆನ್ನಾಗಿ ಮ್ಯಾಶ್ ಆಗಬೇಕು, ಆ ಥರ ಫ್ರೈ ಮಾಡಬೇಕು. ಇದಕ್ಕೆ ಸೈಡಲ್ಲಿ ಜಾರಿಗೆ ನಾನು ಎಳ್ಳು, ಕಡಲೆ ಬೀಜ, ಒಂದು ಸ್ವಲ್ಪ ಉಪ್ಪು, 1 ಇಲ್ಕು ಬೆಳ್ಳುಳ್ಳಿ ಹಾಕ್ಕೊಂಡು ಇಟ್ಟಿದ್ದೀನಿ ನಾನು. ಇದು ರೋಸ್ಟ್ ಆಗಿದೆಯಲ್ಲ, ಡ್ರೈ ರೋಸ್ಟು, ಅದನ್ನು ಟೊಮೊಟೊ ಜೊತೆ ಹಾಕಿ ನೀಟಾಗಿ ಎಲ್ಲ ಕಲಸಿ ನೀಟಾಗಿ ಒಂದು 5 ನಿಮಿಷ ಎಲ್ಲ ಮ್ಯಾಶ್ ಮಾಡಬೇಕು. ಅದು ಮನೆಯಲ್ಲೇ ಮಾಡಿರೋಂತಹ ಖಾರದ ಪುಡಿ ಹಾಕ್ತಾಯಿದ್ದೀನಿ ನಾನು, ಸ್ಪೆಷಲ್ ಖಾರದ ಪುಡಿ. ನಿಮಗೆ ಆ ಖಾರದ ಪುಡಿ ಬೇಕು ಅಂದರೆ ಕಮೆಂಟಲ್ಲಿ ತಿಳಿಸಿ, ನಾನು ಹೇಳ್ಕೊಡ್ತೀನಿ ಯಾವ ಥರ ಮಾಡೋದು ಅಂತ. ಇದಕ್ಕೆ ಸ್ವಲ್ಪ ಅರಿಶಿನ ಹಾಕ್ತಾಯಿದ್ದೀನಿ ನೋಡಿ. ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಒಂದು ಮುಚ್ಚಳ ಮುಚ್ಚಿ ಸೈಡಲ್ಲಿ ಇಡಬೇಕು ಒಂದು 5 ನಿಮಿಷ. ಅದು ಬೇಯ್ತಾ ಇರುತ್ತೆ. ಅಷ್ಟೊತ್ತಿಗೆ ನಾನು ಜಾರಿಗೆ ಕಡಲೆ ಬೀಜ ಎಲ್ಲ ಹಾಕ್ಕೊಂಡಿದ್ನಲ್ಲ, ಅದು ತರಿಯಾಗಿ ರುಬ್ಬಬೇಕು. ಈಗ ಆಗಿದೆ ನೋಡಿ, ಈ ಪಲ್ಯನೂ ರೆಡಿ ಇದೆ. ಅದು ನೀರೆಲ್ಲ ಹಿಂಡ್ಕೊಂಡಿದೆ, ರೆಡಿ ಆಗಿದೆ. ಇದಕ್ಕೆ ಕೊತ್ತಂಬರಿ ಸೊಪ್ಪೆಲ್ಲ ಹಾಕಿ ರೆಡಿ ಮಾಡಬೇಕು. ಈಗ ಆಗಿದೆ ನೋಡಿ, ಪಲ್ಯ ರೆಡಿ ಆಗಿದೆ. ನಾನು ಜೋಳದ ರೊಟ್ಟಿ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ. ಚಪಾತಿ ಜೊತೆ ಆದರೂ ತಿನ್ಬೋದು, ಸೈಡ್ಸಲ್ಲಾದರೂ ತಿನ್ಬೋದು. ಇನ್ನೂ ಈ ಥರ ಕುಕ್ಕಿಂಗ್ ವಿಡಿಯೋಸ್ಗಾಗಿ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.